ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗೋಕುಲ್ ಚಂದ್ರ. ಇವಾಗ ನಿಮ್ಗೊಂದು ವಿಷಯ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ನಾವೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ. ಈ ವೆಬ್ಸೈಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈ ವೆಬ್ಸೈಟಲ್ಲಿ ಇವಾಗ ಸೈನ್ಸ್ ಪ್ರಾಜೆಕ್ಟ್, ಇವಾಗ ಮಕ್ಕಳಿಗಾಗ ಸೈನ್ಸ್ ಪ್ರಾಜೆಕ್ಟ್ ಅಂದ್ಬಿಟ್ಟು ಇರ್ತವೆ. ಯಾಕಂದ್ರೆ ನಮಗೂ ಕೂಡ ಇರ್ತವೆ. ಯಾಕಂದರೆ ನಾನು 6ನೇ ತರಗತಿಯಲ್ಲಿ ಇದ್ದಾಗ WNS ಹೋಗ್ಬೇಕಾಯ್ತು. ಅವಾಗ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದ್ದು ಸಾಯಿಲ್ ಮಾಸ್ಟರ್ ಸೆನ್ಸರ್. ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ತಂದ ಮೇಲೆ ಕೋಡ್ ಕೂಡ ರೆಡಿ ಇದ್ದಿಲ್ಲ. ಕೋಡ್ ಏನು ಔಟ್ ಅಂದ್ಬಿಟ್ಟು ಎಷ್ಟೆಲ್ಲ ಹುಡ್ಕಾಡಿದೆ. ಅವಾಗ ನಂಗೆ ಗೊತ್ತಿದ್ದಿಲ್ಲ. ಇಂಥ AI ಪ್ಲಾಟ್ಫಾರ್ಮ್ಗಳಿಗೆ ಹೋದೆ, ಕೋಡು ಹಿಂಗೆ ಕೇಳಿದೆ ಅವೆಲ್ಲ ಸಿಗ್ತವೆ, ಇಂಥವೆಲ್ಲ ಐಟಮ್ಸ್ ಸಿಗ್ತಾವೆ ಅಂದ್ಬಿಟ್ಟು ನಂಗೆ ಗೊತ್ತಿದ್ದಿಲ್ಲ. ಅವಾಗ ನಾನು ಹೋದೆ ಯೂಟ್ಯೂಬಲ್ಲಿ 100 ವಿಡಿಯೋ ಇಲ್ಲ ಎಷ್ಟೆಷ್ಟು ವಿಡಿಯೋ ಹುಡುಕಿದೆ. ಯಾವ್ದಾದ್ರು ಕೋಡ್ ಐತಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ವಿ, ಅಲ್ಲೂ ಕೋಡ್ ಇದ್ದಿಲ್ಲ. ಹಂಗೂ ಏನೋ ಮಾಡ್ಬಿಟ್ಟು ಒಂದು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಇತ್ತು. ಆ ಕೋಡ್ನ ಡೌನ್ಲೋಡ್ ಮಾಡಿದ್ವಿ, ಕಾಪಿ ಮಾಡಿದ್ವಿ, ಪೇಸ್ಟ್ ಮಾಡಿದ್ವಿ. ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಮಾಡಿದ್ವಿ. ಕೋಡ್ ಅಪ್ಲೋಡ್ ಆಗಿದ್ಕ ನಮ್ಮದು ಪ್ರಾಜೆಕ್ಟ್ ಆಯಿತು. ಈ ವೆಬ್ಸೈಟ್ ಏನಂದರೆ, ಇವಾಗ ಈ ವೆಬ್ಸೈಟ್ codemakergo.lovable.app ಅಂದ್ಬಿಟ್ಟು ಇಲ್ಲಿ ಬರೆದಿರುತ್ತೆ. ಅಲ್ಲಿ ನೋಡ್ಕೊಂಡು ನೀವು ಚೆಕ್ ಮಾಡ್ಬೋದು. ಬೇಕಾದ್ರೆ ಇವಾಗ ಇದ್ರಲ್ಲಿ ಏನು ಮಾಡೋದಂದೆ, ಇವಾಗ ನೀವು ಮೊದಲು codemakergo ಅಂದ್ಬಿಟ್ಟು ವೆಬ್ಸೈಟ್ಗೆ ಹೋಗ್ತೀರಾ. ಅಲ್ಲೋದಾಗ ಅವಾಗ ಕೇಳುತ್ತೆ ಎಂಟರ್ ಪಾಸ್ವರ್ಡ್ ಅಂದ್ಬಿಟ್ಟು. ಅವಾಗ ಪಾಸ್ವರ್ಡ್ ಕೇಳಿದಾಗ 242526 ಅಂದ್ಬಿಟ್ಟು ಹೇಳುತ್ತೆ. ಅವಾಗ ಎಂಟರ್ ಮಾಡ್ಬಿಟ್ಟು ಹೋಗ್ಬೇಕು. ಆಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಮೊದಲು ಪ್ರೊವೈಡರ್ ಇರುತ್ತೆ, ಪ್ರೊವೈಡರ್, ಮಾಡೆಲ್, ಪ್ರಾಂಪ್ಟು, ಆಮೇಲೆ ಜನರೇಟ್ ಬಟನ್, ಅದಕ್ಕೆ ಕೆಳಗಡೆ ಅಪ್ಲೈ ಪ್ರೋಮೋ ಕೋಡ್ ಅಂದ್ಬಿಟ್ಟು ಇರುತ್ತೆ. ಇವಾಗ ಒಂದು ದಿವಸಕ್ಕೆ ಮೆಸೇಜ್ ಮಾಡ್ಕಂದ್ರೆ 24 hours ಆದಮೇಲೆ ಒಂದು ದಿವಸಕ್ಕೆ ಮೆಸೇಜ್ ಮಾಡ್ಬೋದಂದೆ ಯಾವುದಾದ್ರು ಕೋಡ್ ಜನರೇಟ್ ಮಾಡ್ಬೋದು. ಇವಾಗ ಮೊದಲು ನೀವು ಒಲಾಮ ಅಂದ್ಬಿಟ್ಟು ಪ್ರೊವೈಡರ್ 3 ಇರ್ತವೆ, ಅದರಲ್ಲಿ ಒಲಾಮ ಸೆಲೆಕ್ಟ್ ಮಾಡಬೇಕು. ಅದು ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಮಾಡೆಲ್ ಅಂತ ಇರುತ್ತೆ, ಲೋಡ್ ಮಾಡೆಲ್ ಅಂತ ಹೊತ್ಬಿಟ್ಟು ಅಲ್ಲಿ ಆರೋ ಮಾರ್ಕ್ ಬರುತ್ತೆ, ಅಲ್ಲಿ ಒತ್ತಬೇಕು. ಅಲ್ಲಿ ಹೊತ್ತಿದಾಗ ಜೆಮಾತ್ 431B ಅಂತ ಮಾಡೆಲ್ ಇರುತ್ತೆ. ಸ್ಕ್ರೀನಲ್ಲಿ ಐತೆ ನೋಡ್ಕೊಳ್ಳಿ. ಈಗ ಅಲ್ಲಿ ಇರುತ್ತೆ, ಆ ಮಾಡೆಲ್ ಸೆಲೆಕ್ಟ್ ಮಾಡಬೇಕು. ಅವಾಗ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಕೆಳಗಡೆ ಪ್ರಾಂಪ್ಟ್ ಅಂತ ಇರುತ್ತೆ. ಪ್ರಾಂಪ್ಟ್ ಏನು ಹಾಕಬೇಕು, ಇವಾಗ ಪ್ರಾಂಪ್ಟ್ ಏನಾದರೂ ಹಾಕ್ಬೋದು. ಇವಾಗ ನಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಅಂತೀನಿ, ಇವಾಗ ಕೇಳಿಸ್ಕೊಳ್ಳಿ. ಇವಾಗ ನಾನು ಕೇಳ್ತೀನಿ, ಇವಾಗ ಗಿವ್ ಮಿ ಸಾಯಿಲ್ ಮಾಸ್ಟರ್ ಸೆನ್ಸರ್ ಕೋಡಿಂಗ್ ಆ್ಯಂಡ್ ಕನೆಕ್ಷನ್ ಡಯಾಗ್ರಾಮ್. ಆವಾಗ ಕೋಡಿಂಗ್ ಕೇಳ್ತೀವಲ್ಲ, ಲಾಸ್ಟಲ್ಲಿ ಇವಾಗ ನಿಮ್ಗೆ ಯಾಕೆ ಕೋಡ್ ಬೇಕು, ಇವಾಗ ಆರ್ಡಿನೋ ಬೋರ್ಡ್ ಇಂಥದಕ್ಕ ಮತ್ತು ESP32 ಇಂಥ ಬೋರ್ಡ್ಗಳಿಗೆ ಕೋಡ್ ಹಾಕ್ಬೇಕಂದ್ರೆ C++ ಕೋಡ್ ಬೇಕು. ಇನ್ನು ಬೇರೆ ಜಾವಾ ಆಗಲಿ ಯಾಕೆ ಕೋಡ್ ಹಾಕಲಿ ಅದು ವರ್ಕ್ ಆಗಲ್ಲ. ಓನ್ಲಿ C++ ಕೋಡ್ ಹಾಕ್ತಿದ್ದು ತಾನು ವರ್ಕ್ ಆಗುತ್ತೆ. ಕೋಡ್ ಏನಂದ್ರೆ ಅದು ಸಿಂಪಲ್ ಆಗಿ ಅದಕ್ಕೆ ಇನ್ಸ್ಟ್ರಕ್ಷನ್ ಅಂದರೆ, ಇವಾಗ ನೀನು ಹಿಂಗೆ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಕೋಡ್ನ ಹಂಗೆ ವರ್ಕ್ ಆಗುತ್ತೆ. ಇವಾಗ ನಾವು ಒಂದು ಕೋಡ್ ಕೊಟ್ಟಿರ್ತೀವಿ ಸಾಯಿಲ್ ಮಾಸ್ಟರ್ ಸೆನ್ಸರ್ಗೆ, ಆ ಕೋಡ್ ಕೊಟ್ಟೆ ಅದು ಕೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ನೀರು ಎಷ್ಟೊತ್ತಿಗೆ ಬಿಡಬೇಕು, ಯಾವಾಗ ಸ್ಟಾಪ್ ಆಗಬೇಕು, ಹೆಂಗೆ ಸೆನ್ಸ್ ಮಾಡಬೇಕು, ಹಂಗೆ ಅಂದ್ಬಿಟ್ಟು ಎಲ್ಲ ಸೆನ್ಸ್ ಮಾಡ್ಬಿಟ್ಟು ಕೊಡೋಕ್ಕೋಸ್ಕರ ಕೋಡ್ ಅಂದ್ಬಿಟ್ಟಿರುತ್ತೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ನಾನು ಅಂತೀನಿ ಮೇಕ್ ಎ ಸಾಯಿಲ್ ಮಾಸ್ಟರ್ ಸೆನ್ಸರ್ ಪ್ರಾಜೆಕ್ಟ್ C++ ಕೋಡ್ ಆ್ಯಂಡ್ ಕನೆಕ್ಷನ್ ಡಯಾಗ್ರಾಮ್ ಅಂದೆ. ಇವಾಗ ಕೋಡ್ ಆಮೇಲೆ ಹಾಕ್ಮೇಲೆ ಲಾಸ್ಟಲ್ಲಿ C++ ಕೋಡ್ ಅಂತ ಹಾಕ್ಬಿಟ್ಟು ಜನರೇಟ್ ಅಂದ್ಬಿಟ್ಟು ಕೆಳಗಡೆ ಬಟನ್ ಇರುತ್ತೆ, ಅಲ್ಲಿ ಒತ್ತಬೇಕು. ಜನರೇಟ್ ಅನ್ ಬಟನ್ ಒತ್ತಿದಾಗ ಅವಾಗ ಅದು ನಾವು ಮಾಡಿರೋ AI ವರ್ಕ್ ಆಗುತ್ತೆ. ವರ್ಕ್ ಆದಾಗ ಅಲ್ಲಿ ಕೋಡ್ ರೆಡಿ ಆಗುತ್ತೆ. ಕೋಡ್ ಏನಂದೆ, ಇವಾಗ ನಮ್ಗೇನು ಬೇಕಾಗಿತ್ತು, ಇವಾಗ ಪ್ರಾಜೆಕ್ಟ್ ಸಾಯಿಲ್ ಮಾಸ್ಟರ್ ಸೆನ್ಸರ್ದು ಅದಕ್ಕೋಸ್ಕರ ಕೋಡ್ ಇರುತ್ತಲ್ಲ, ಕೋಡ್ ಎಲ್ಲ ರೆಡಿ ಆಗುತ್ತೆ. ಇವಾಗ ಅದು ರೆಡಿಯಾಗ ಪ್ರಾಸೆಸ್ ಎಲ್ಲ ಹೇಳಿದೆ, ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಇವಾಗ ಮೇಯ್ನ್ ಏನು ವಿಷಯ ಅಂದರೆ, ಆ ಕೋಡ್ ಬರುತ್ತೆ, ಆ ಕೋಡ್ ಕಾಪಿ ಮಾಡ್ಬಿಟ್ಟು ಒಂದೇ ಕ್ಲಿಕ್ಗೆ ಹಿಂಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮಾಡೋ ತಕ್ಷಣ ಲೇಟ್ ಆಗುತ್ತೆ. ಯಾಕೆ ಹಂಗನ್ಬಿಟ್ಟು ಒಂದು ಕಾಪಿ ಪೇಸ್ಟ್ ಮಾಡ್ಬೋದು, ಅಂದರೆ ಕಾಪಿ ಮಾಡ್ಬಿಟ್ಟು ಬೇರೆ ಕಡೆ ಪೇಸ್ಟ್ ಮಾಡ್ಬೋದು. ಆ ಫಾರ್ಮೆಟ್ ನಾವು ಯೂಸ್ ಮಾಡಿದ್ವಿ. ಹಂಗೆ ಅದಕ್ಕೆ ಕೆಳಗಡೆ ಅಲ್ಲಿ ಬರೆದಿರುತ್ತೆ ಈ ಪ್ರಾಜೆಕ್ಟ್ಗೆ ಈ ವೈರ್ ಇಲ್ಲಿ ಕನೆಕ್ಟ್ ಆಗಿರ್ಬೇಕು, ಈ ವೈರ್ ಹಿಂಗೆ ಕನೆಕ್ಟ್ ಆಗ್ಬೇಕು ಅಂದ್ಬಿಟ್ಟು ಅಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಇರುತ್ತೆ. ಇದು ಹಿಂಗೆ ವರ್ಕ್ ಆಗುತ್ತೆ, ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಬರಲ್ಲ, ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂದ್ಬಿಟ್ಟಿರುತ್ತೆ. ಅವಾಗ ನೀವು ಇಷ್ಟೆಲ್ಲ ಬೇಡ ಅಂದರೆ, ಇವಾಗ ನಿಮ್ಗೆ ಏನೇನು ಪ್ರಾಜೆಕ್ಟ್ ಐಡಿಯಾ, ಇನ್ನೂ ನಿಮ್ಗೆ ಚೆನ್ನಾಗಿರೋ ಕೋಡ್ ಬೇಕಂದ್ರೆ ಪ್ರಾಜೆಕ್ಟ್ ಅಲ್ಲಿ ಟೋಟಲ್ ಎಷ್ಟು ಐಟಮ್ಸ್ ಇದ್ದಾವೆ, ಅದ್ರದ್ದು ಕನೆಕ್ಷನ್ ಡಯಾಗ್ರಾಮ್ ಗೊತ್ತಿದೆ, ಕನೆಕ್ಷನ್ ಡಯಾಗ್ರಾಮ್ ಹಾಕಿ, ಗೊತ್ತಿಲ್ವಾ ನಡೆಯುತ್ತೆ. ಹಾಕ್ಮೇಲೆ ಜನರೇಟ್ ಅದು ಆಗುತ್ತೆ. ಒಂದು ದಿವಸಕ್ಕೆ 9 ಇಲ್ಲ 7 ಕ್ರೆಡಿಟ್ಸ್ ಇರುತ್ತೆ. ಇವಾಗ 7 ಕ್ರೆಡಿಟ್ಸ್ ಇರುತ್ತೆ ಡೈಲಿ. ಅದೇ ನೀವು GOKUL ಗೋಕುಲ್ ಪ್ರೊಮೋ ಕೋಡ್ ಹಾಕಿದೆ 2 ಎಕ್ಸ್ಟ್ರಾ ಕ್ರೆಡಿಟ್ ಅಂದರೆ 2 ಮೆಸೇಜ್ ಜಾಸ್ತಿ ಮಾಡ್ಬೋದು. ಇವಾಗ ಇನ್ನೂ ಫ್ಯೂಚರಲ್ಲಿ ಅಪ್ಡೇಟ್ಸಲ್ಲಿ ಇನ್ನೂ ಜಾಸ್ತಿ ಅಂದರೆ ಇವಾಗ 20 ಕ್ರೆಡಿಟ್ ಸಿಕ್ಸ್ಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಇದು ಮಾಡಿದ್ದು ನನಗೆ ಪರ್ಸನಲ್ ಅಂದ್ಬಿಟ್ಟು. ಆಮೇಲೆ ಪಬ್ಲಿಕ್ ಕೂಡ ಇರುತ್ತೆ, ನಮ್ಮ ಫ್ರೆಂಡ್ಸ್ಗಳಿಗೆ ಇಂಥ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ, ಇಂಥ ಯಾರಾದರೂ ಕೋಡ್ ಬೇಕಾಗಿರೋಂಥ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಈಸಿ ಆಗಲಿ ಅಂದ್ಬಿಟ್ಟು ಇನ್ನು ಪಬ್ಲಿಷ್ ಮಾಡಿದ್ದು. ಇನ್ನು ಮುಂದೆ ಜಾಸ್ತಿ ಮೋರ್ ಆ್ಯಂಡ್ ಮೋರ್ ಅಂದರೆ ಜಾಸ್ತಿ ಕ್ರೆಡಿಟ್ ಎಷ್ಟು ಸಿಕ್ತೆ ಅಂದರೆ
ಅವ್ರು ಯೂಸ್ ಮಾಡಿದೆ ಅಷ್ಟು ಇಕ್ತೀನಿ. ಆಮೇಲೆ ಮುಂದೆ ಇನ್ನೊಂದು ಫೀಚರ್ ಬರುತ್ತೆ, ಅಂದರೆ ಇವಾಗ ಸೈನ್ ಇನ್ ಫೀಚರ್ ಬರುತ್ತೆ. ಅಂದರೆ ಅವರು ಗೂಗಲ್ ಸೈನ್ ಇನ್ ಮಾಡ್ಬೋದು. ಗೂಗಲ್ ಸೈನ್ ಇನ್ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟು ಸಿಗುತ್ತೆ ಕ್ರೆಡಿಟ್ಸು. ಅದೇ ನೀವು ಇಮೇಲಿಂದ ಕೂಡ ಮಾಡ್ಬೋದು, ಇಮೇಲ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಅದೇ ನಿಮ್ಗೆ ಅದು ಆಗಿಲ್ಲ ಅಂದೆ ಇವಾಗ ಅಲ್ಲಿ ಜಿಮೇಲ್ ಅಂದರೆ ಇವಾಗ ಗೆಸ್ಟ್ ಆಪ್ಷನ್ ಇರುತ್ತೆ. ಗೆಸ್ಟ್ ಅಂತ ಗೊತ್ತಿದೆ. ಇವಾಗ ನಿಮ್ಗೆ ಎಷ್ಟಿರುತ್ತಲ್ಲ ಡೈಲಿ ಕ್ರೆಡಿಟ್ ಜಿಮೇಲಿಂದ ಲಾಗಿನ್ ಮಾಡಿದಾಗ ಅದು ಕ್ರೆಡಿಟ್ ಅರ್ಧ ಬರುತ್ತೆ. ಹಂಗೂ ವರ್ಕ್ ಆಗುತ್ತೆ, ಜಾಸ್ತಿ ಇರುತ್ತೆ. ಯಾಕಂದರೆ ಎಷ್ಟು ಬಾಕ್ತೀರಿ ಅಂದರೆ ಮುಂದಿನ ಸಲ ಕ್ರೆಡಿಟು ಯೂಸ್ ಆಗದೆ ಜಾಸ್ತಿ ಮಾಡ್ತಿದ್ದೀವಿ. ಹಂಗೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಈಗ ಮಾಡ್ತಾರೆ, ಮುಂದೆ ಕೂಡ ಜಾಸ್ತಿ ಅಪ್ಡೇಟ್ಸ್ ಬರುತ್ತೆ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡ್ಬಿಟ್ಟು ಹೇಳ್ಬೋದು. ಈ ವೆಬ್ಸೈಟು ಇನ್ನೂ ಡೀಟೇಲ್ಸ್ ಬೇಕಾದ್ರೆ ಮುಂದೆ ವಿಡಿಯೋ ಹಾಕ್ತೀನಿ. ಇವಾಗ ಈ ಕೋಡ್ ಮೇಕರ್ ಗೋ ವೆಬ್ಸೈಟು ಯೂಸ್ ಮಾಡ್ಬೋದು. ಹಂಗೆ ಇವಾಗ ನಿಮ್ಗೆ ಪ್ರೋಗ್ರಾಮಿಂಗ್ ಬೇಕಾದ್ರೆ ಪ್ರೋಗ್ರಾಮಿಂಗ್ ಅರ್ಥ ಆಗ್ತಿಲ್ಲ, ಪ್ರೋಗ್ರಾಮಿಂಗ್ ಹೆಂಗೆ ಮಾಡಬೇಕು ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಅರ್ಥ ಆಗ್ತಿಲ್ಲ. ಅಲ್ಲೇ ಒಂದು ಬಟನ್ ಇರುತ್ತೆ. ಇವಾಗ ಕ್ರೆಡಿಟ್ಸ್ ಪಕ್ಕದಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನ್ ಏನಂದ್ರೆ ಹೌ ಟು ಲರ್ನ್ ಪ್ರೋಗ್ರಾಮಿಂಗ್ ಅಂದ್ಬಿಟ್ಟು ಬಟನ್ ಇರುತ್ತೆ. ಬಟನ್ ನೀವು ಟ್ಯಾಪ್ ಮಾಡ್ತೀರಾ ಅನ್ಕೊಳ್ಳಿ, ಟ್ಯಾಪ್ ಆಯ್ತು ಬಟನ್ನು. ಆ ಬಟನ್ ಟ್ಯಾಪ್ ಆದಾಗ ಒಂದು ಆರ್ಟಿಕಲ್ ತರ ಒಂದು ಯಾವುದೋ ಬರುತ್ತೆ. ಇವಾಗ ನಾನು ಅಪ್ಲೋಡ್ ಮಾಡಿರೋದು ಒಂದೇ. ಇವಾಗ ಅದು ಅಂದ್ರೆ ಇವಾಗ ನೀವು ನೋಡಕ್ಕಂದು ಇವಾಗ ಮಕ್ಕಳಿಗೆ ಎಷ್ಟು ಬೇಕಂತ ಇವಾಗ ರಿಸರ್ಚ್ ಮಾಡಿದೆ. ಆ ರಿಸರ್ಚ್ ಮಾಡಿರೋದನ್ನ ಪ್ರಾಂಪ್ಟ್ ತರ ಮಾಡಿದೆ. ಪ್ರಾಂಪ್ಟ್ ತರ ಮಾಡ್ಬಿಟ್ಟು ಕೋಡಿಂಗಲ್ಲಿ ಇಂಥ ಲ್ಯಾಂಗ್ವೇಜ್ ಬೆಟರು, ತುಂಬ ಈಸಿಯಾಗಿ ಕಲಿಬೋದು, ಇಷ್ಟು ಈಸಿ ಹೆಂಗೆ ವರ್ಕ್ ಆಗುತ್ತೆ ಹಿಂಗೆ ಅಂದ್ಬಿಟ್ಟು ಒಂದು ಆರ್ಟಿಕಲ್ ತರ ಬರೆದ್ಬಿಟ್ಟು ಹಾಕಿದೀನಿ ಆ ವೆಬ್ಸೈಟಲ್ಲೇ, ನಮ್ಮ ಮಾಡಿ ವೆಬ್ಸೈಟಲ್ಲೇ ಹಾಕಿದ್ದೀನಿ. ಬೇಕಾದ್ರೆ ಅದು ನೋಡ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಮಾಡ್ಬೋದು. ಹಂಗೆ ರೇಟಿಂಗು ಮುಂದೆ ಏನೇನೋ ಕೊಡ್ಬೋದು. ಹಂಗೆ ಈ ವೆಬ್ಸೈಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇವಾಗ ಈ ಮೇನ್ ಉದ್ದೇಶ ಏನಂದ್ರೆ ಇದು ವೆಬ್ಸೈಟ್ ಜಾಸ್ತಿ ಜನ ಯೂಸ್ ಮಾಡಬೇಕು. ಇದನ್ನ ₹1 ಸಿಗಲ್ಲ, ಅದೇ ₹1 ಅಂದ್ಬಿಟ್ಟಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಉಪಯೋಗ ಆಗ್ಬಿಡ್ಲಿ ಅಂದ್ಬಿಟ್ಟು. ಯಾಕಂದ್ರೆ ಇಂಥ ಪ್ರಾಜೆಕ್ಟ್ ಮಾಡೋಕಂದ್ರೆ ಯೂಸ್ ಆಗುತ್ತೆ, ಇವೆಲ್ಲ ಆಗ್ಬೇಕನ್ಬಿಟ್ಟು ಮಾಡಿರೋದು. ಪ್ಲೀಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಇವಾಗ ನಮಗೆ ಇದರಿಂದ ಅಂದ್ರೆ ಇವಾಗ ಮಕ್ಕಳು ಜಾಸ್ತಿ ಜನ ಯೂಸ್ ಮಾಡಿದ್ರೆ ಇದರಿಂದ ಕೋಡ್ ಇಂಥವೆಲ್ಲ ಜನರೇಟ್ ಮಾಡಿದ್ರೆ ಜಾಸ್ತಿ ನಮ್ಗೆ ತುಂಬ ಯೂಸ್ ಅಂತಲ್ಲ, ತುಂಬ ಖುಷಿ ಆಗುತ್ತೆ. ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಖುಷಿ ಆಗುತ್ತೆ. ಥ್ಯಾಂಕ್ಸ್, ನೀವು ನೋಡಿದ್ಕ ಧನ್ಯವಾದಗಳು.